ಹಲೋ ಗೆಳೆಯರೇ, ನಮ್ಮ ಲಾಯಿಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಟೋಬರ್ 16, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ ಆಂಥ್ರೋಪಾಲಜಿ ರಿಲೇಟೆಡ್ ಇರ್ತಕ್ಕಂಥ ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಪ್ಷನಲ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಇದೊಂದು ಓರಿಯೆಂಟೇಷನ್ ಕ್ಲಾಸ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು. ಈ ಒಂದು ಸೆಷನಲ್ಲಿ ಆಂಥ್ರೋಪಾಲಜಿಗೆ ಸಂಬಂಧಪಟ್ಟಂಥ ಪ್ರಿಪ್ರೇಷನ್ ಯಾವ ರೀತಿಯಾಗಿರಬೇಕು ಹಾಗೂ ಯಾವ ರೀತಿಯಾದಂಥ ರಿಸೋರ್ಸನ್ನು ನೀವು ಫಾಲೋ ಮಾಡಬೇಕು, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸಹ ಈ ಒಂದು ಸೆಷನನ್ನು ಅಟೆಂಡ್ ಆಗೋದ್ರ ಮುಖಾಂತರ ಕ್ಲಾರಿಫೈ ಮಾಡ್ಕೋಬೋದು. ಅಥವಾ ಶೆಡ್ಯೂಲ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನನ್ನು ಪಡ್ಕೋಬೋದು. ಸೊ ಫಸ್ಟ್ ಆರ್ಟಿಕಲ್ ಏನಿದೆ, ಟ್ಯಾಕ್ಸ್ ಆನ್ ವಿಂಡ್ಫಾಲ್ ಪ್ರಾಫಿಟ್ ಆನ್ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ಆಫ್ ಡೀಸೆಲ್ ATF ರೇಸ್ಡ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಫಿಸ್ಕಲ್ ಪಾಲಿಸಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಟೈಟಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಕ್ರೂಡ್ ಆಯಿಲ್ ರಿಲೇಟೆಡ್ ಇರ್ತಕ್ಕಂಥ ಪ್ರಾಫಿಟ್ ಮೇಲೆ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ, ಎಕ್ಸ್ಪೋರ್ಟ್ ಮಾಡುವಂಥ ಡೀಸೆಲ್ ಮೇಲೆ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ, ಜೆಟ್ ಫ್ಯೂಯಲ್ ಮೇಲೆ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ. ಎಕ್ಸಾಮಿನೇಷನಲ್ಲಿ ನಾವು ವಿಂಡ್ ಫಾಲ್ ಟ್ಯಾಕ್ಸ್ ಮೇಲೆ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿಂಡ್ ಫಾಲ್ ಟ್ಯಾಕ್ಸ್ ಅಂದರೆ ಏನು, ಇವೆಲ್ಲ ಇವತ್ತು ವಿಂಡ್ ಫಾಲ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆಯೇ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಟ್ಯಾಕ್ಸನ್ನು ಹಾಕಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಈ ಡೆಫಿನೇಷನಲ್ಲಿ ಟ್ಯಾಕ್ಸನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಸೊ ಯಾವುದೇ ಒಂದು ಕಂಪನಿ ಇವತ್ತು ಪ್ರಾಫಿಟನ್ನು ಪಡ್ಕೋತಾ ಇದೆ ಅಂದರೆ ಈ ಒಂದು ಪ್ರಾಫಿಟ್ ಮೇಲೆ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ. ಈ ಪ್ರಾಫಿಟ್ಟು ಇವತ್ತು ಎಕ್ಸ್ಟರ್ನಲ್ ಇವೆಂಟಿಂದ ಆಗಿದ್ದರೆ, ಇವಾಗ ನಿಮಗೆಲ್ಲ ಗೊತ್ತು ರಷ್ಯಾ ಹಾಗೂ ಉಕ್ರೈನ್ ಕ್ರೈಸಿಸ್ ನಡೀತಾ ಇದೆ, ಇದರಿಂದಾಗಿ ಎಲ್ಲ ಎನರ್ಜಿ ಪ್ರೈಸಸ್ಗಳು ಹೆಚ್ಚಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಕಂಪನೀಸ್ಗಳಿಗೆ ಪ್ರಾಫಿಟ್ ಬರ್ತಾ ಇದೆ. ಸೊ ಬೇಸಿಕಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರುವಂಥದ್ದು, ಈ ಪ್ರಾಫಿಟ್ ಏನಿದೆಯಲ್ಲ ಕಂಪನಿ ಮಾಡ್ತಕ್ಕಂಥ ಎಫರ್ಟ್ಸ್ ಮೇಲೆ ಇಲ್ಲ, ಕಂಪನಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇಲ್ಲ, ಅಥವಾ ಅವರು ಬಿಸ್ನೆಸ್ ಆ್ಯಕ್ಟಿವಿಟಿಯನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಎಕ್ಸ್ಟರ್ನಲ್ ಇವೆಂಟ್ ಮೇಲೆ ಪ್ರಾಫಿಟನ್ನು ಒಂದು ಕಂಪನಿ ಅರ್ನ್ ಮಾಡ್ತಾ ಇದ್ದರೆ ಈ ಪ್ರಾಫಿಟ್ಗೆ ಹಾಕುವಂತಹ ಟ್ಯಾಕ್ಸನ್ನೇ ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಒಂದು ಡೆಫಿನೇಷನನ್ನು ಕ್ಲಿಯರ್ ಕಟ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಎಕನಾಮಿನಲ್ಲಿ ಟೈಪ್ಸ್ ಆಫ್ ಟ್ಯಾಕ್ಸ್ ಮೇಲೆ ಸಾಕಷ್ಟು ಕ್ವಶನ್ಸನ್ನು ಡೈರೆಕ್ಟಾಗಿ ಕೇಳಿದ್ದಾರೆ. ಕೇವಲ ಡೆಫಿನೇಷನ್ ಗೊತ್ತಿದ್ದರೆ ನೀವು ಈಸಿಯಾಗಿ ಕ್ವಶನನ್ನು ಟ್ಯಾಕಲ್ ಮಾಡ್ಬೋದು. ಸೊ ವಿಂಡ್ ಫಾಲ್ ಟ್ಯಾಕ್ಸ್ ಅಂತಂದರೆ ಯಾವುದೇ ಕಂಪನಿಯ ಪ್ರಾಫಿಟ್ಟು ಇವತ್ತು ಎಕ್ಸ್ಟರ್ನಲ್ ಇವೆಂಟ್ಸ್ ಮೇಲೆ ಡಿಟರ್ಮೈನ್ ಆದರೆ ಅಥವಾ ಇನ್ಫ್ಲೂಯೆನ್ಸ್ ಆದರೆ ಆ ಒಂದು ಸಂದರ್ಭದಲ್ಲಿ ಪ್ರಾಫಿಟ್ ಮೇಲೆ ಹಾಕ್ತಕ್ಕಂಥ ಟ್ಯಾಕ್ಸನ್ನು ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಟ್ಯಾಕ್ಸ್ ರಿಲೇಟೆಡ್ ಇರ್ತಕ್ಕಂಥ ಕೆಲವೊಂದಿಷ್ಟು ಇಶ್ಯೂಸನ್ನು ಸಹ ನಾವು ನೋಡ್ಬೋದು. ಇದರಿಂದ ಇನ್ವೆಸ್ಟ್ಮೆಂಟು ಫ್ಯೂಚರ್ ಡೇಸಲ್ಲಿ ರಿಡಕ್ಷನ್ ಆಗ್ಬೋದು. ಸೊ ಕಂಪನೀಸ್ಗಳು ಸಹ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಿಂದೇಟನ್ನು ಹಾಕುವಂಥದ್ದು, ಫ್ಯೂಚರ್ ಇನ್ವೆಸ್ಟ್ಮೆಂಟು ಲಾಸ್ ಆಗುತ್ತೆ ಅನ್ನುವಂಥ ಒಂದು ಜನರಲ್ ಇಶ್ಯೂವನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಮಾರ್ಕೆಟಲ್ಲಿ ಇವತ್ತು ಅನ್ಸರ್ಟನಿಟಿ ಇರ್ತಾ ಇರೋದ್ರಿಂದ, ಅಥವಾ ಈ ಒಂದು ಕ್ರೂಡ್ ಆಯಿಲನ್ನೇ ನಾವು ಕನ್ಸಿಡರ್ ಮಾಡಿದರೆ ಇನ್ಸ್ಟೆಬಿಲಿಟಿ ಇರುತ್ತೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಸಡನ್ನಾಗಿ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ನ ಒಂದು ಪ್ರೈಸ್ ಡೌನ್ ಆಗ್ಬೋದು. ಇದರಿಂದ ಕಂಪನಿಗೆ ಇಮಿಡಿಯೇಟ್ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಈ ಪ್ರಾಫಿಟ್ ಸಮ್ಟೈಮ್ಸ್ ಹೆಲ್ಪ್ ಆಗ್ತಾ ಇರುತ್ತೆ ಅನ್ನುವಂಥ ಒಂದು ಡೈಮೆನ್ಷನ್ಸನ್ನು ಕನ್ಸಿಡರ್ ಮಾಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ವಿಂಡ್ ಫಾಲ್ ಟ್ಯಾಕ್ಸ್ನ ಡೆಫಿನೇಷನ್ ಗೊತ್ತಿದ್ದರೆ ಸಫಿಷಿಯೆಂಟ್ಲಿ ಹೆಲ್ಪ್ ಆಗುತ್ತೆ. ಇವತ್ತಿನ ಮುಂದಿನ ಆರ್ಟಿಕಲ್ ಲರ್ನಿಂಗ್ ಫ್ರಮ್ ನ್ಯೂ ಲೈಫ್ ಫಾರ್ಮ್ಸ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಕೋರ್ ಇನ್ಫಾರ್ಮೇಷನ್ ಏನಿದೆ, ನಾವು ಹೊಸ ಸ್ಪೀಷೀಸ್ಗಳನ್ನು ಪತ್ತೆ ಹಚ್ಚೋದ್ರಿಂದ, ಹೊಸ ಲೈಫ್ಗಳನ್ನು ಪತ್ತೆ ಹಚ್ತಾ ಇರೋದ್ರಿಂದ ನಮ್ಮ ಸೈಂಟಿಫಿಕ್ ಇನ್ವೆನ್ಷನ್ಗೆ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಅದರಲ್ಲೂ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡಲ್ಲಿರ್ತಕ್ಕಂತಹ ಶ್ರೀವ್ ಸ್ಪೀಷೀಸ್ಗೆ ಸಂಬಂಧಪಟ್ಟಂತೆ ಇದರ ಒಂದು ಬೆನಿಫಿಟನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ನಾವು ಜೋಗ್ರಫಿಕಲ್ ಟೈಮ್ ಸ್ಕೇಲನ್ನು ಅಥವಾ ಟೈಮ್ ಲೈನನ್ನು ಸ್ಟಡಿ ಮಾಡುವಾಗ ಸ್ಪೀಷೀಸ್ಗಳು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇವಾಲ್ವ್ ಆಗ್ತಾ ಇದೆ ಅಂತ ನೋಡ್ತಾ ಬರ್ತೀವಿ. ಪ್ರೆಸೆಂಟ್ ಸಿಚುವೇಷನಲ್ಲಿರ್ತಕ್ಕಂಥ ಜಿಯೋಗ್ರಫಿಕಲ್ ಎರಾವನ್ನು ನಾವು ಆಂಥ್ರೋಪೋಸಿನ್ ಅಂತ ಕರಿತೀವಿ. ಸೊ ಇದು ನಮಗೆ ಇಂಪಾರ್ಟೆಂಟು. ಸೊ ಈ ಒಂದು ಸಂದರ್ಭದಲ್ಲಿ ಮನುಷ್ಯನ ಆ್ಯಕ್ಟಿವಿಟೀಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಗ್ಲೋಬಲ್ ಫಿನಾಮಿನಾ ಆಗಿರ್ಬೋದು, ಅಥವಾ ಈ ಒಂದು ಆಂಥ್ರೋಪೋಸಿನಲ್ಲಿರುವಂತಹ ರ್ಯಾಪಿಡ್ ಬದಲಾವಣೆ ಅಂತಂದರೆ ಸಾಕಷ್ಟು ಸ್ಪೀಷೀಸ್ಗಳು ಇವತ್ತು ಎಕ್ಸ್ಟಿಂಕ್ಷನ್ ಆಗ್ತಾ ಇದ್ದಾವೆ. ಸೊ ಈ ಒಂದು ಸಂದರ್ಭದಲ್ಲಿ ಮೇಜರ್ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಅಂತಂದರೆ ಕ್ಲೈಮೇಟ್ ಚೇಂಜ್ ಇದು ಬಿಗ್ಗೆಸ್ಟ್ ಕನ್ಸರ್ನ್ ಆಗಿದೆ. ಸೊ ಆನ್ ಆ್ಯನ್ ಆ್ಯಾವ್ರೇಜ್ ಸರಿಸುಮಾರು 150 ಸ್ಪೀಷೀಸ್ಗಳು ಪರ್ ಡೇ ಬೇಸಿಸ್ ಮೇಲೆ ಇವತ್ತು ಎಕ್ಸ್ಟಿಂಕ್ಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ, ಎವ್ರಿ ಡೇ ಬೇಸಿಸ್ ಮೇಲೆ. ಮತ್ತು ನಮಗೆ ಎಷ್ಟೋ ಸ್ಪೀಷೀಸ್ಗಳ ಬಗ್ಗೆ ಮಾಹಿತಿನೇ ಇಲ್ಲ, ತುಂಬ ಸ್ಪೀಷೀಸ್ಗಳನ್ನು ನಾವು ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ.
ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಲ್ಲಿ ಸಾಕಷ್ಟು ಸ್ನೇಕ್ ಸ್ಪೀಷಸ್ಗಳನ್ನು ಅಥವಾ ಮಾಸ್ಕಿಟೋಸ್ಗಳನ್ನು ನೋಡ್ತಾ ಇರ್ತೀವಿ. ಈ ಎಲ್ಲ ಸ್ಪೀಷಸ್ಗಳು ಹ್ಯೂಮನ್ ಲೈಫ್ಗೆ ಹಾಸ್ಪಿಟೇಬಲ್ ಇರಲ್ಲ, ಸಪೋರ್ಟಿಂಗ್ ಸಿಸ್ಟಮ್ ಇರಲ್ಲ. ಸೊ ಡಾಕ್ಯುಮೆಂಟೇಷನ್ ಮಾಡೋದ್ರಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ರೀಸೆಂಟಾಗಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೋಲ್ಕತ್ತಾದಲ್ಲಿ ಬೇಸ್ಡ್ ಇರುವಂತಹ ಈ ಒಂದು GSI, ಸೊ ಇವರು ಒಂದು ಹೊಸ ಸ್ಪೀಷಸನ್ನು ಪತ್ತೆ ಹಚ್ಚಿದ್ದಾರೆ. ಶ್ರೀವಂತಕ್ಕಂತಹ ಸ್ಪೀಷಸು ಈ ಒಂದು ಇಮೇಜ್ ಮುಖಾಂತರ ನೀವು ಅರ್ಥ ಮಾಡ್ಕೋಬೋದು. ಈ ಸ್ಪೀಷಸ್ನ ಬೆನಿಫಿಟ್ ಏನಂತಂದರೆ, ಇವಾಗ ನಿಮಗೆ H1N1 ಬಗ್ಗೆ ಮಾಹಿತಿ ಇರುತ್ತಲ್ಲ, ಈ ಒಂದು ಇನ್ಫ್ಲೂಯೆನ್ಸಾನ ನಾವು ಸ್ಟಡಿ ಮಾಡಬೇಕಂತಂದರೆ ಇದು ಯಾವ ರೀತಿಯಾಗಿ ಇನ್ಫೆಕ್ಷನ್ ಆಗುತ್ತೆ ಅಥವಾ ಹೆಪಟೈಟಿಸ್ ವೈರಸ್ನ ಒಂದು ಇನ್ಫೆಕ್ಷನ್ ಯಾವ ರೀತಿಯಾಗಿರುತ್ತೆ, ಇದನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ಈ ಒಂದು ಸ್ಪೀಷಸು ಬೆನಿಫಿಟ್ ಆಗುತ್ತೆ ಅನ್ನುವಂಥದ್ದು. ಸೊ ಬೇಸಿಕಲಿ ಮನುಷ್ಯ ಇವತ್ತು ಬಯೋಡೈವರ್ಸಿಟಿ ರಿಲೇಟೆಡ್ ಇರುವಂತೆ ಇನ್ವೆನ್ಷನ್ಸನ್ನು ಮಾಡ್ತಾ ಇದ್ದಾನೆ ಅಥವಾ ವೈಜ್ಞಾನಿಕವಾಗಿ ಬೆಳವಣಿಗೆಯನ್ನು ಹೊಂದ್ತಾ ಇದ್ದಾರೆ ಅಂತಂದರೆ ಇವತ್ತು ಮನುಷ್ಯನ ಒಂದು ಬೆನಿಫಿಟಿಗೋಸ್ಕರ. ಸೊ ಮನುಷ್ಯನ ಒಂದು ಅವಶ್ಯಕತೆಯನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಅಥವಾ ಸೈಂಟಿಫಿಕ್ ರಿಸರ್ಚನ್ನು ನಾವು ನೋಡಿದಾಗ ಇವಾಗ ಯಾವುದೇ ಒಂದು ಡಿಸೀಸಸ್ ಇದೆ ಅಂತಂದರೆ ಅದಕ್ಕೆ ರಿಲೇಟೆಡ್ ಇರತಕ್ಕಂಥ ಡ್ರಗ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ಯಾವ ರೀತಿಯಾಗಿ ಇಂಪ್ಯಾಕ್ಟನ್ನು ತೋರಿಸುತ್ತೆ ಅಥವಾ ಯಾವ ರೀತಿಯಾಗಿ ರೆಸ್ಪಾನ್ಸನ್ನು ತೋರಿಸುತ್ತೆ ಅಂತಂದರೆ ಡೆಫಿನೆಟ್ಲಿ ಕೆಲವೊಂದಿಷ್ಟು ಸ್ಪೀಷಸ್ ಮೇಲೆ ಇವತ್ತು ಅವನು ರಿಸರ್ಚ್ ಮಾಡ್ತಾ ಇರ್ತಾನೆ ಅಥವಾ ಯಾವ ರೀತಿಯಾಗಿ ಅದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಂಪ್ಲಿಮೆಂಟೇಷನ್ಸನ್ನು ಮಾಡ್ತಾ ಇರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಸ್ಪೀಷಸ್ಗಳು ನಮಗೆ ಬೆನಿಫಿಟ್ ಆಗುತ್ತೆ. ನಾವು ಯಾವುದೇ ಒಂದು ಸ್ಪೀಷಸನ್ನು ಈ ರೀತಿಯಾಗಿ ಸೈಂಟಿಫಿಕ್ ಬೆನಿಫಿಟ್ಸ್ಗೆ ಯೂಸ್ ಮಾಡ್ಕೋತಿದ್ದೀವಿ ಅಂತಂದರೆ ಕಂಪ್ಲೀಟಾಗಿ ಜೀನೋಮ್ ಸೀಕ್ವೆನ್ಸನ್ನು ತೆಗೆದುಕೊಳ್ತೇವೆ ಅಥವಾ ಆ ಆರ್ಗ್ಯಾನಿಸಮಲ್ಲಿರ್ತಕ್ಕಂಥ ಜೆನೆಟಿಕ್ ಕಂಟೆಂಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಇದರಿಂದ ಯಾವುದೇ ಒಂದು ಡ್ರಗ್ಗು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೋದು. ಸೊ ಹ್ಯೂಮನ್ ರಿಲೇಟೆಡ್ ಇರ್ತಕ್ಕಂಥ ಬೆನಿಫಿಟ್ಸ್ ಇದೆನೋ ಇಲ್ವೋ ಅಥವಾ ಆ ಒಂದು ಆರ್ಗ್ಯಾನಿಸಮಿಂದ ಇವತ್ತು ಡಿಸೀಸಸ್ ಸ್ಪ್ರೆಡ್ ಆಗ್ತಾ ಇದ್ದರೆ ಅದನ್ನು ಹೇಗೆ ತಡೆಗಟ್ಕೋಬೇಕು, ಸೊ ಎಲ್ಲ ರಿಸರ್ಚನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಾವು ಹೊಸ ಸ್ಪೀಷಸನ್ನು ಯಾವ ರೀತಿಯಾಗಿ ಹೆಲ್ಪ್ ತಗೋಬೋದು ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಆರ್ಟಿಕಲಿಂದ ಸಾಕಷ್ಟು ಫ್ಯಾಕ್ಟ್ಸನ್ನು ನಾವು ನೋಡ್ಬೋದು. ಸೊ ಪ್ರೆಸೆಂಟ್ ಸಿಚುವೇಶನ್ ಇರತಕ್ಕಂತಹ ಜಿಯೋಲಾಜಿಕಲ್ ಎರಾ ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು. ಜೀನೋಮ್ ಅಂದರೆ ಏನು ಅಂತ ಡೈರೆಕ್ಟಾಗಿ ಡೆಫಿನೇಷನನ್ನು ಕೇಳ್ಬೋದು. ಮತ್ತು ಈ ಒಂದು ಸ್ಪೀಷಸು ಎಲ್ಲಿ ಲೊಕೇಟ್ ಆಗಿದೆ, ಮ್ಯಾಚ್ ದ ಫಾಲೋಯಿಂಗಲ್ಲಿ ಸ್ಪೀಷಸು ಮತ್ತು ಲೊಕೇಶನ್ಸನ್ನು ಕೊಡೋದ್ರ ಮುಖಾಂತರ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಅಟ್ಲೀಸ್ಟ್ ನಿಮಗೆ ಎಲಿಮಿನೇಷನ್ ಮಾಡಲಿಕ್ಕೆ ಈ ಒಂದು ನ್ಯೂ ಡಿಸ್ಕವರಿ ಹೆಲ್ಪ್ ಆಗುತ್ತೆ. ಹಾಗೂ H1N1 ಇನ್ಫ್ಲೂಯೆನ್ಸಾಗೆ ಸಂಬಂಧಪಟ್ಟಂತೆ ಹೆಪಟೈಟಿಸ್ ವೈರಸ್ ಇನ್ಫೆಕ್ಷನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅಥವಾ ಸ್ಟಡಿ ಮಾಡಲಿಕ್ಕೆ ಈ ಒಂದು ಸ್ಪೀಷಸು ಹೆಲ್ಪ್ ಆಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲಿಂದ ತಿಳಿದಿದ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್ ನ್ಯೂಟ್ರಲೈಸಿಂಗ್ ಆ್ಯಂಟಿಬಾಡಿ ಅಗೇನ್ಸ್ಟ್ ಮಲ್ಟಿಪಲ್ SARS-CoV-2 ವೇರಿಯಂಟ್ಸ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ನು ಕೋವಿಡ್ಗೆ ಸಂಬಂಧಪಟ್ಟಂತೆ ಒಂದು ಸೈಂಟಿಫಿಕ್ ಇನ್ವೆನ್ಷನ್ಸ್ ಬಗ್ಗೆ ಹೇಳ್ತಾ ಇದೆ. ಸೊ ಏನು ಇನ್ವೆಂಟ್ ಮಾಡಿದ್ದಾರೆ, ಏನು ಹೊಸ ರಿಸರ್ಚ್ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಸೊ ಮೊದಲು ನಾವು ಸ್ವಲ್ಪ ಬೇಸಿಕ್ ಕಡೆ ಗಮನ ಹರಿಸೋಣ. ಅಂದರೆ ನಮ್ಗೆ ಆರ್ಟಿಕಲಲ್ಲಿ ಅವ್ರು ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ನಾವು ಯಾವುದೇ ಒಂದು ವೈರಸ್ ಅಟ್ಯಾಕ್ ಆಗಿದೆ ಅಂದರೆ ಹೋಸ್ಟ್ ಸೆಲ್ಲಲ್ಲಿ ಏನು ರಿಯಾಕ್ಷನ್ ಆಗಿರುತ್ತೆ, ಹೋಸ್ಟ್ ಸೆಲ್ಲಲ್ಲಿ ಆ್ಯಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಈ ಒಂದು ವೈರಸ್ಸನ್ನು ನಾವು ಫಾರಿನ್ ಪಾರ್ಟಿಕಲ್ಸ್ ಅಥವಾ ಫಾರಿನ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಇದನ್ನು ಆ್ಯಂಟಿಜನ್ ಅಂತಲೂ ಸಹ ಕರೀತಾರೆ. ಈ ಆ್ಯಂಟಿಜನ್ಗಳು ಹೋಸ್ಟ್ ಸೆಲ್ಗೆ ಬಂದಾಗ ಆ್ಯಂಟಿಬಾಡೀಸ್ಗಳು ರಿಯಾಕ್ಷನರಿಯಲ್ಲಿ ಪ್ರೊಡ್ಯೂಸ್ ಆಗ್ತವೆ. ಇದರಿಂದ ರಿಯಾಕ್ಷನ್ ನ್ಯೂಟ್ರಲೈಸ್ ಆಗುತ್ತೆ. ಇದರಿಂದ ಆಗ್ತಕ್ಕಂಥ ಇನ್ಫೆಕ್ಷನನ್ನು ತಡೆಗಟ್ಟಬಹುದು. ಆದರೆ ಕೆಲವೊಂದಿಷ್ಟು ಸರ್ತಿ ಏನಾಗುತ್ತೆ, ವೈರಸ್ ಏನು ಮಾಡುತ್ತೆ, ಕಂಪ್ಲೀಟಾಗಿ ಇನ್ಫೆಕ್ಷನ್ ಮಾಡುತ್ತೆ. ಈ ಆ್ಯಂಟಿಬಾಡೀಸ್ಗಳನ್ನು ಸಹ ಇನ್ವೇಡ್ ಮಾಡ್ತಾ ಇನ್ಫೆಕ್ಷನನ್ನು ಕಾಸ್ ಮಾಡ್ತಾ ಇರುತ್ತೆ ಅಥವಾ ಮಲ್ಟಿಪಲ್ ಆಗ್ತಾ ಹೋಗೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ವೈರಸ್ ಏನು ಮಾಡುತ್ತೆ, ಮ್ಯೂಟೇಷನ್ ಆಗುತ್ತೆ. ಸೊ ಇಲ್ಲಿರ್ತಕ್ಕಂತಹ ಆ್ಯಂಟಿಬಾಡೀಸ್ಗೆ ಯಾವ ರೀತಿಯಾಗಿ ರಿಯಾಕ್ಟ್ ಆಗಬೇಕು, ಆ ಒಂದು ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಯಾವ ರೀತಿಯಾಗಿ ನಾವು ಎಂಟ್ರಿ ಹೊಡಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಮ್ಯೂಟೇಷನನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಮ್ಯೂಟೇಷನ್ ಅಂತಂದರೆ ತನ್ನ ಒಂದು ಜೆನೆಟಿಕ್ ಕೋಡನ್ನು ಬದಲಾವಣೆ ಮಾಡುತ್ತೆ. ವೈರಸಲ್ಲಿ ನಾವು 2 ರೀತಿಯಾದಂತಹ ಜೆನೆಟಿಕ್ ಕೋಡನ್ನು ನೋಡ್ತೇವೆ. ಒಂದು RNA ಜೆನೆಟಿಕ್ ಮಟೀರಿಯಲ್ ಇರತಕ್ಕಂಥ ವೈರಸ್ಗಳಿದ್ದಾವೆ ಮತ್ತು DNA. ಸೊ ಇದನ್ನು ಜೆನೆಟಿಕ್ ಮಟೀರಿಯಲ್ ಆಗಿ ಕನ್ಸಿಡರ್ ಮಾಡಿದಾಗ ಯಾವಾಗ ಅವು ಎಂಟ್ರಿ ಹೊಡೆಯುತ್ತಲ್ಲ ಆ ಸಂದರ್ಭದಲ್ಲಿ ತನ್ನ ಒಂದು ಜೆನೆಟಿಕ್ ಕೋಡನ್ನು ಬದಲಾವಣೆ ಮಾಡಿ ಈ ಒಂದು ಆ್ಯಂಟಿಬಾಡಿಗೆ ಅನುಗುಣವಾಗುವಂತೆ ಚೇಂಜಸನ್ನು ಮಾಡ್ತಾ ಹೋಗುತ್ತೆ. ಇದರಿಂದ ಇದರ ಒಂದು ಇನ್ಫೆಕ್ಷನ್ ರೇಟು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಕೋವಿಡಲ್ಲಿ ಇದೇ ರೀತಿಯಾದಂಥ ಕೇಸ್ ಆಗೋದನ್ನು ನೋಡಿದ್ದೀವಿ. ಸೊ ಇಲ್ಲಿ ತನಕ ನಿಮಗೆ ಕ್ಲಿಯರ್ ಆಯ್ತಲ್ಲ, ಮ್ಯೂಟೇಷನ್ ಮುಖಾಂತರ ವೈರಸ್ಸು ತನ್ನಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾ ಇವತ್ತು ಹೋಸ್ಟ್ ಸೆಲ್ಲಲ್ಲಿ ಇನ್ಫೆಕ್ಷನನ್ನು ಕಾಸ್ ಮಾಡ್ತಾ ಇದೆ ಅಂತ ಸೈಂಟಿಸ್ಟ್ಗಳು ಹೊಸ ಏನು ರಿಸರ್ಚ್ ಮಾಡಿದ್ದಾರೆ ಅಂದರೆ, ವೈರಸ್ನ ಪ್ರೋಟೀನ್ ಸ್ಪೈಕ್ಗಳು ಯಾವುದೇ ರೀತಿಯಾಗಿ ಅಲ್ಟ್ರೇಷನ್ ಮಾಡದೇ ಇರುವಂತೆ ಮತ್ತು ಈ ಒಂದು ಬೈಂಡಿಂಗ್ ಸೈಟನ್ನು ಇನ್ವೇಡ್ ಮಾಡದೇ ಇರುವಂತೆ ತಡೆಗಟ್ಟಲು ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ಗಳನ್ನು
ರಿಸರ್ಚ್ ಮಾಡಿದ್ದಾರೆ ಅಥವಾ ಕಂಡುಹಿಡಿದಿದ್ದಾರೆ. ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತಂದರೆ ನೇಮ್ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ಅಂದರೆ ಒಂದೇ ಪ್ಯಾರೆಂಟಲ್ ಸೆಲ್ಲಿಂದ, ಸೊ ಒಂದು ಸಿಂಗಲ್ ಸೆಲ್ಲಿಂದ ನಾವು ಆ್ಯಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗ್ತಾ ಇರುವಂಥ ಕಂಡೀಷನ್ಸನ್ನು ನೋಡಿದರೆ ಅದನ್ನೇನು ಹೇಳ್ತೀವಿ, ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಅನ್ನುವಂಥ ನೇಮಿಂದ ಕರೀತಾರೆ. ಸೊ ಹ್ಯೂಮನಲ್ಲೂ ಸಹ ಈ ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ಗಳಿರ್ತವೆ ಹಾಗೂ ಆರ್ಟಿಫಿಷಿಯಲಿ ಸಹ ಇದನ್ನು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇಲ್ಲಿರ್ತಕ್ಕಂಥ ಇನ್ವೆನ್ಷನ್ ಏನಿದೆ, ಇವಾಗ ಈ ಒಂದು ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ಗಳು ಈ ಒಂದು ರೆಸೆಪ್ಟರ್ ಬೈಂಡಿಂಗ್ ಸೈಟ್ ಏನಿದೆಯಲ್ಲ RBD-ACE2 ಇದಕ್ಕೆ ಬೈಂಡ್ ಆಗೋದ್ರ ಮುಖಾಂತರ ಈ ಪ್ರೋಟೀನ್ ಸ್ಪೈಕು ಯಾವುದೇ ರೀತಿಯಾಗಿ ಸೆಲ್ಲಲ್ಲಿ ಇನ್ವೇಡ್ ಆಗದೇ ಇರುವಂತೆ ಬದಲಾವಣೆಯನ್ನು ಮಾಡುತ್ತೆ. ಸೊ ಇದು ಎಷ್ಟೇ ಮ್ಯೂಟೇಷನ್ ಮಾಡಿದ್ರೂ ಸಹ ಈ ಒಂದು ಬಡ್ ಸ್ಟ್ರಕ್ಚರ್ ಏನಿದೆಯಲ್ಲ ಅಥವಾ ಈ ಒಂದು ಫ್ಲವರ್ ಸ್ಟ್ರಕ್ಚರನ್ನು ತಡೆಗಟ್ಟುತ್ತೆ. 3 ಪೆಟಲ್ ಇರ್ತಕ್ಕಂಥ ಈ ಒಂದು ಫ್ಲವರ್ ಸ್ಟ್ರಕ್ಚರನ್ನು ಕನ್ಫರ್ಮೇಷನಲ್ಲಿ ಇನ್ಫ್ಲೂಯೆನ್ಸನ್ನು ಮಾಡುತ್ತೆ ಅನ್ನುವಂಥದ್ದು. ಸೊ ಫೈನಲಿ ಈ ಒಂದು ಇನ್ವೆನ್ಷನಿಂದ ಆ್ಯಂಟಿಜನ್ ಹಾಗೂ ಆ್ಯಂಟಿಬಾಡೀಸ್ಗಳ ಮಧ್ಯೆ ಒಂದು ನ್ಯೂಟ್ರಲೈಸ್ ಆಗತಕ್ಕಂಥ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಸೊ ಇದರಿಂದ ನಾವು ಇನ್ಫೆಕ್ಷನನ್ನು ತಡೆಗಟ್ಟಬಹುದು ಅನ್ನುವಂಥ ಎವಿಡೆನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಮ್ಯೂಟೇಷನ್ ಅನ್ನುವಂಥ ಡೆಫಿನೇಷನ್ ಆಗಲಿ ಅಥವಾ ವೈರಸ್ಗಳಲ್ಲಿ ಯಾವ ರೀತಿಯಾದಂಥ ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಆಗಲಿ, ಆ್ಯಂಟಿಜನ್ ಅಂದರೆ ಏನು, ಆ್ಯಂಟಿಬಾಡೀಸ್ ಅಂತಂದರೆ ಏನು, ಮೋನೋಕ್ಲೋನಲ್ ಆ್ಯಂಟಿಬಾಡಿ ಅಂದರೆ ಏನು ಅಂತ ಡೆಫಿನೇಷನ್ ಡೈರೆಕ್ಟಾಗಿ ಕೇಳ್ಬೋದು. ಈ ರೀತಿಯಂಥ ಇನ್ಫಾರ್ಮೇಷನ್ನು ನೀವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ 6 ವೆರೈಟೀಸ್ ಆಫ್ ನೀಲ್ಕುರುಂಜಿ ಐಡೆಂಟಿಫೈಡ್ ಇನ್ ಸಂತನ್ಪಾರಾ ರೀಜನ್ ಆಫ್ ವೆಸ್ಟರ್ನ್ ಘಾಟ್ಸ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ವೆಸ್ಟರ್ನ್ ಘಾಟಲ್ಲಿ ನೀಲ್ಕುರುಂಜಿ ಇವಾಗ ಫ್ಲವರಿಂಗ್ ಆಗ್ತಾ ಇರೋದ್ರಿಂದ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಕೇರಳದಲ್ಲಿರ್ತಕ್ಕಂಥ ಇಡುಕ್ಕಿ ಡಿಸ್ಟಿಕ್ಕಲ್ಲಿ ಇರುವಂಥ ಈ ಸಂತನ್ಪಾರಾ ರೀಜನ್ ನಡಿನಲ್ಲಿ ಹೆಚ್ಚಿನ ಸ್ಪೀಷೀಸ್ಗಳನ್ನು ನೋಡ್ತಾ ಇದ್ದೀವಿ. 6 ವೆರೈಟೀಸ್ ಆಫ್ ನೀಲ್ಕುರುಂಜಿ ಇವಾಗ ಬ್ಲೂಮಿಂಗ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಏನು ಫ್ಯಾಕ್ಟ್ಸನ್ನು ಕನ್ಸಿಡರ್ ಮಾಡಬೇಕು, ಇದರ ಒಂದು ಪ್ಲಾಂಟ್ ಟೈಪ್ ನೋಡಿದರೆ ನಾವು ಶ್ರಬ್ ಅಂತ ನೋಡ್ತೀವಿ. ಶ್ರಬ್ ಅಂದಾಗ ಇವಾಗ ಹರ್ಬ್ಸ್ ಬಗ್ಗೆ ಗೊತ್ತಿರುತ್ತೆ, ಚಿಕ್ಕ ಚಿಕ್ಕ ಗಿಡಗಳಿರ್ತವೆ ಮತ್ತು ಮರಗಳಿರ್ತವೆ, ಇದ್ರ ಮಧ್ಯೆ ಇರೋದು ಶ್ರಬ್ ಅನ್ನುವಂಥದ್ದು. ಸೊ ಈ ಒಂದು ಸ್ಟೇಟಸನ್ನು ಹೊಂದಿದೆ. ಬೇಸಿಕಲಿ ನಾವು ವೆಸ್ಟರ್ನ್ ಘಾಟಲ್ಲಿರ್ತಕ್ಕಂಥ ಶೋಲಾ ಫಾರೆಸ್ಟಲ್ಲಿ ಈ ನೀಲ್ಕುರುಂಜಿ ಪ್ಲಾಂಟ್ಸ್ಗಳನ್ನು ನೋಡ್ತಾ ಇರುವಂಥದ್ದು. ವೆಸ್ಟರ್ನ್ ಘಾಟ್ ಅಂದಾಗ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಸೊ ಈ 3 ಸ್ಟೇಟ್ಸ್ಗಳಲ್ಲಿ ನೀಲ್ಕುರುಂಜಿ ಬ್ಲೂಮಿಂಗ್ ಆಗ್ತಾ ಇರೋದನ್ನು ನೋಡ್ಬೋದು. ಬ್ಲೂ ಮೌಂಟೇನ್ಸ್ ಇರೋದ್ರಿಂದ ನೀಲಗಿರಿ ಹಿಲ್ಸಲ್ಲಿ ಈ ಫ್ಲವರಿಂಗನ್ನು ನೋಡ್ತಾ ಇರೋದ್ರಿಂದ ಈ ಒಂದು ನೇಮಿಂಗು ಸಹ ಬಂದಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಸೊ ಈಸ್ಟರ್ನ್ ಘಾಟಲ್ಲಿ ಈ ನೀಲ್ಕುರುಂಜಿ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದ್ರ ಮೇಲೂ ಕ್ವಶನ್ಸನ್ನು ಕೇಳ್ಬೋದು. ಕೇವಲ ವೆಸ್ಟರ್ನ್ ಘಾಟಲ್ಲಿ ಮಾತ್ರ ನಾವು ನೀಲ್ಕುರುಂಜಿ ಬ್ಲೂಮಿಂಗ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅಂತ. ಇದರ ಒಂದು ಇಂಪಾರ್ಟೆಂಟ್ ಫಿನಾಮಿನಾ ಅಂತಂದರೆ ಇದು ಎವ್ರಿ ಇಯರ್ ಫ್ಲವರಿಂಗ್ ಆಗಲ್ಲ. ಸ್ಪೀಷಸ್ನ ಆಧಾರದ ಮೇಲೆ 6 ಇಯರ್ಸ್ ಇಂಟರ್ವಲಲ್ಲಿ ಆಗ್ಬೋದು, 9 ಇಯರ್ಸು, 11 ಆರ್ 12 ಇಯರ್ಸ್. ಇಟ್ ಡಿಪೆಂಡ್ಸ್ ಅಪಾನ್ ಸ್ಪೀಷಸ್. ಯಾವ ಸ್ಪೀಷಸ್ಸು ಯಾವ ರೀತಿ ಅಂತ ಟೈಮನ್ನು ಕನ್ಸಿಡರ್ ಮಾಡುತ್ತೆ. ಅಂದರೆ 6 ವರ್ಷಕ್ಕೆ ಒಂದು ಸರ್ತಿ ಅದು ಫ್ಲವರಿಂಗ್ ಆಗ್ತಕ್ಕಂಥ ಕಂಡೀಷನ್ಸು. ಅದರ ಒಂದು ರಿಪ್ರೊಡಕ್ಟಿವ್ ಸೈಕಲ್ಲೇ ಆ ರೀತಿಯಾಗಿರುತ್ತೆ ಅನ್ನೋದ್ರ ಮೇಲೆ. ಸೊ ಬೇಸಿಕಲಿ ಈ ಒಂದು ನೀಲ್ಕುರುಂಜಿ ವೆರೈಟಿ ಯಾವ ಏರಿಯಾಗಳಲ್ಲಿ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಇದರಿಂದ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.